ಟೀಚರ್ ಯಾರಾದರೂ ಅಪಾಯಿಂಟ್ ಮಾಡಿರ್ತಾರ ಈಗ ಉಪನ್ಯಾಸಕರು ಟೀಚರು ಎಲ್ಲ ನಾವೇ. ಭಾಷೆ ಮತ್ತು ಹಾವಭಾವಗಳು ವ್ಯತ್ಯಾಸವಾಗ್ತವೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನಿಮ್ಮ ಟೀಚರ್ ಮಾತಾಡೋ ಭಾಷೆ ಬೇರೆ, ನಾವು ಒಂಚೂರು ಮಾತಾಡೋ ಭಾಷೆ ಬೇರೆ ಇರ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಸಾಮಾನ್ಯವಾಗಿ ಎಲ್ರಿಗೂ ಪೊಲೀಸ್ ಅಂದರೆ ಗೊತ್ತೇ ಇರುತ್ತೆ. ನಮ್ಮ ಈಗ ನೀವು ಎಸ್ ಪಿ ಆರ್ಡರ್ದಾಗಿದ್ದೀರಿ, ನೀವು ಕಮಿಷನರ್ ಆರ್ಡರ್ದಾಗಿದ್ದೀರಿ, ಯಾರು ಗೊತ್ತಾಯ್ತಾ? ಕಮಿಷನರ್ ಅಂದ್ರೆ ಏನು, ಎಸ್ ಪಿ ಅಂದ್ರೆ ಯಾರಿಗಾರ ಗೊತ್ತಾಯ್ತಾ? ಸುಮ್ಮನೆ ನಿಮ್ಗೆ ನಾನೇ ಸಲ ಹೇಳಿರ್ತೀನಿ. ಆಯುಕ್ತಾಲಯ ಮಾಡಿದ್ದಾರೆ, ಯಾರಿಗಾದ್ರೂ ಗೊತ್ತಾದ್ರೆ ಕೈ ಎತ್ತಿ. ಪೊಲೀಸ್ ಆಯುಕ್ತಾಲಯ ಮೊದಲೆಲ್ಲ ಡಿಸ್ಟಿಕ್ ಇರ್ತಿತ್ತು, ಕಲಬುರಗಿ ಜಿಲ್ಲೆ ಪೊಲೀಸ್, ಕಲಬುರಗಿ ಜಿಲ್ಲೆ ಅಂದ್ರೆ ಇಲ್ಲಿ ಎಸ್ ಪಿ ಇರ್ತಿದ್ರು. ಈಗ ಹಂಗಿಲ್ಲ, ಕಲಬುರಗಿ ನಗರಕ್ಕೆ ಒಂದು ಆಯುಕ್ತಾಲಯ. ಶರಣಪ್ಪ ಡಗೆ, ಡಾಕ್ಟರ್ ಶರಣಪ್ಪ ಡಗೆ ಸಾಹೇಬ್ರಿದ್ದಾರೆ, ಅವರು IPS. ಅವರು ನಮ್ಮ ಕಲಬುರಗಿ ಅಷ್ಟೇ, ಜಿಲ್ಲೆಗೆ ಬೇರೆ SP ಸಾಹೇಬ್ರಿದ್ದಾರೆ. ಇದು ನಿಮ್ಮ ನಾಲೆಜ್ ಇರಬೇಕು. ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮತ್ತು ಸಿವಿಲ್ ಪೊಲೀಸ್ ಸ್ಟೇಷನ್ ಅಂತ ಇದೆ, ಯಾರಿಗಾದ್ರೂ ಗೊತ್ತಿದೆಯಾ? ಪೊಲೀಸ್ ಸ್ಟೇಷನ್ ಬಿಳಿ ಬಟ್ಟೆ ಹಾಕಿದವರೆಲ್ಲ ಟ್ರಾಫಿಕ್ ಪೊಲೀಸರು, ಖಾಕಿ ಹಾಕಿದವರೆಲ್ಲ ಸಿವಿಲ್ ಪೊಲೀಸರು. ಅವ್ರೇನ ಕೆಲಸ ಮಾಡ್ತಾರೆ, ನಾವೇನು ಕೆಲಸ ಮಾಡ್ತೀವಿ ನಿಮ್ಗೆ ಗೊತ್ತಿರ್ಬೇಕಲ್ಲ. ಇವತ್ತು ನಾವು ನಿಮ್ಮ ಕಾಲೇಜಿಗೆ ಬಂದಿರೋ ಉದ್ದೇಶ ಏನಂತಂದರೆ, ಅವಸರವೇ ಅಪಾಯಕ್ಕೆ ಕಾರಣ. ಈ ಒಂದು ವರ್ಡ್ ಮೇಲೆ ನಾನು ಮಾತಾಡ್ತೀನಿ, ಇನ್ನು ಸಾಹೇಬರು ಸಂಚಾರ ನಿಯಮಗಳು ಏನವ ಅವ್ರು ಸಾಹೇಬರು ಹೇಳ್ತಾರೆ. ಅವಸರವೇ ಅಪಘಾತಕ್ಕೆ ಕಾರಣ. ನೀವು ಮನೆಯಿಂದ ಬಿಡ್ಬೇಕಾದ್ರೆ ಎಲ್ಲರ ಹತ್ರ ಮೋಟರ್ ಸೈಕಲ್ ಐತ್ಯಾ? ಎಲ್ಲರ ಹತ್ರ ಇದೆಯಲ್ಲ? ಯಾರ ಹತ್ರ ಇಲ್ಲ ಹೇಳಿ? ಠೀಕ್ ಅದ. ಎಲ್ಲರ ಜೊತೆಗೆ ನೀನು ಕೇಳಪ್ಪ, ನಾನು ಹೇಳ್ತೀನಿ. ನೀನು ಮುಂದೆ ಮೋಟರ್ ಸೈಕಲ್ ತಗೋ. 18 ವರ್ಷ ಆದ ತಕ್ಷಣ ಲೈಸೆನ್ಸ್ ಬೇಕು. 18 ವರ್ಷ ಆದ ತಕ್ಷಣ ಲೈಸೆನ್ಸ್ ಬೇಕು. ತಾವು ರಸ್ತೆಗೆ ಬರಬೇಕಾದ್ರೆ ಟ್ರಾಫಿಕ್ ಸ್ಟಾರ್ಟ್ ಆಗ್ತದೆ. ಆಲ್ಮೋಸ್ಟ್ ನಾವೆಲ್ಲ ಸಿಟ್ಟಾಗಿರ್ತೀವಿ, ಟ್ರಾಫಿಕ್ ಭಾಳ. ಶಾಲೆಗೆ ಬರಬೇಕಾದ್ರೆ, ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ಜಾತ್ರೆಗೆ ಹೋಗ್ಬೇಕಾದ್ರೆ, ಬೇರೆ ಊರಿಗೆ ಹೋಗ್ಬೇಕಾದ್ರೆ, ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಓವರ್ಟೇಕ್ ಮಾಡಬಾರ್ದು. ಒಟ್ಟೆ ಏನು ಎಷ್ಟು ಸ್ಪೀಡ್ ಹೋಗಲಿ ಎಷ್ಟು ಸ್ಲೋ ಹೋಗಲಿ ನೀವು ದಾಟಿ ಹೋಗಿಲ್ಲ, ಹೌದಾ? ಹಂಗಲ್ಲ, ನೀವು ಓವರ್ಟೇಕ್ ಮಾಡೋ ಟೈಮ್ ಮಾಡಬೇಕು. ನಮ್ಮಲ್ಲಿ ಹೇಳ್ರಿ, ಓವರ್ಟೇಕ್ ಯಾವಾಗ ಮಾಡಬೇಕು, ಯಾವಾಗ ಮಾಡುವಾಗ ಹೇಳಿ. ಒಂದು ಅಪ್ ಹೋಗ್ಬೇಕಾದ್ರೆ, ಡೌನ್ ಹೋಗ್ಬೇಕಾದ್ರೆ, ಇನ್ನೊಂದು ರಸ್ತೆ ತಿರುಗಬೇಕಾದ್ರೆ ಅಪೋಸಿಟ್ ವೆಹಿಕಲ್ ಯಾವ ನೋಡ್ಕೊಂಡು ಮಾಡಬೇಕು. ಆ ಸ್ಪೀಡ್ ನಿಮ್ಗೆ ಗೊತ್ತಿರಬೇಕು. ಉದಾಹರಣೆ ಕಾರ್ ಬರ್ತಾ ಇದೆ, ಯಾವ ಸ್ಪೀಡ್ ಬರ್ತಾ ಇದೆ, ಒಂದು ಲಾರಿ ಬರ್ತಾ ಇದೆ, ಯಾವ ಸ್ಪೀಡ್ ಬರ್ತಾ ಇದೆ, ಒಂದು ಬೈಕ್ ಬರ್ತಾ ಇದೆ, ನಿನಗೆ ಜಜ್ಮೆಂಟ್ ಇರಬೇಕು. ಜಜ್ಮೆಂಟ್ ಅಂತ ಹೇಳ್ತಾರೆ, ಅದಕ್ಕೆ ಮೆಡಿಸನ್ ಗೊತ್ತಾಗ್ತದೆ. ಆದರೂ ನಿನಗೆ ಆ ಅವೇರ್ನೆಸ್ ಇರಬೇಕು. ಎಷ್ಟೋ ಜನ ಇನ್ನೂ ಕೆಲವು ಮಾಡ್ತಾರೆ, ರಸ್ತೆ ತಿರುವೊಳಗೆ ಮಾಡ್ತಾರೆ, ಓವರ್ಟೇಕ್ ಮಾಡಬಾರ್ದು. ಯಾಕೆ ಎಲ್ಲಿ ಒಂದು ಗಾಡಿ ಬರ್ತಂದ್ರೆ ಎಲ್ಲಿ ಹೋಗ್ಬೇಕು ನಾವು? ಯಾಕಂದ್ರೆ ರಸ್ತೆ ತಿರುವಲ್ಲಿ ರೋಡ್ ಕಾಣ್ತಿರಂಗಿಲ್ಲ. ಈಗ ಸಾಕು ಸ್ಟೇಟ್ ರೋಡ್ ಇರ್ತಂದ್ರೆ ನೀವು 1 ಕಿಲೋಮೀಟರ್ ನೋಡ್ಬೋದು. ನೀವು ಅಷ್ಟೇ ಅರ್ಧ ಕಿಲೋಮೀಟರ್ ನೋಡ್ತೀಯಾ, ಕಣ್ಣು ಕಾಣ್ತದೆ. ಈ ತಿರುವೊಳಗೆ ಏನು ಕಾಣ್ತದ? ರಸ್ತೆ ಕರ್ವ್ ಇದು ಕೂಡಪ್ಪ ತಿರುವಲ್ಲಿ ಕಾಣಂಗಿಲ್ಲ, ಸ್ಪಷ್ಟವಾಗಿ ಕಾಣ್ತಾನೆ. ನೋಡಿ ಮಾಡಬೇಕು. ಏನಾಗಿ ನಿಮ್ಮ ಮಕ್ಕಳು ಸಣ್ಣವ್ರು ಅಂತೇಳಿ ನಾನು ಹಸಿರು ಲೈಟ್ ಇರ್ತದ, ಕೆಂಪು ಲೈಟ್ ಇರ್ತದ, ಎಲ್ಲೋ ಲೈಟ್ ಹೇಳಕ್ ಬಂದಿಲ್ಲ. ನಿಮ್ಮ ಡೈರೆಕ್ಟ್ ವಿಷಯ ಹೇಳ್ತಾ ಇದ್ದೀನಿ. ಏನು ವಿಷಯಪ್ಪ ಅಂದ್ರೆ ಸೇಫ್ಟಿ ರೂಲ್ಸನ್ನು ನೀವು ಅಪ್ಲೈ ಮಾಡಲೇಬೇಕು, ಹೌದಾ? ನೀವು ಹೋಗ್ತಾರಂದ್ರೆ ನೀವು ಎಡಕ್ಕಿಂದ ಹೋಗ್ಬೇಕು. ನೀವು ಯಾರು ಎದುರು ಬರ್ತಾರಂದ್ರೆ ನೀವು ಬಲಗಡೆ ಪಾಸ್ ಮಾಡಬೇಕು. ಅದು ನಮ್ಮ ರಸ್ತೆ ನಿಯಮ. ಯಾವುದು? ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್, ಭಾರತ ವಾಹನ ಅಧಿನಿಯಮ. ಅದು ಆ್ಯಕ್ಟ್ ಇದೆ, ಕಾನೂನು ಇದೆ. ಆ ಕಾನೂನು ಪ್ರಕಾರ ನಾವೆಲ್ಲರೂ ಮಾಡಬೇಕು. ಕಾನೂನು ಪ್ರಕಾರ ನಾವು ಮಾಡ್ತೇವೆ, ಹೌದಾ? ಈಗ ನೀವು ಸೈಕಲ್ಗೆ ನಂಬರ್ ಹಾಕ್ತೀನಪ್ಪ, ಮೋಟರ್ ಸೈಕಲ್ ನಂಬರ್ ಹಾಕ್ತೀವಿ, ಹೌದಾ? ಅದ ಯಾಕೆ ಹಾಕ್ಬೇಕಂದ್ರೆ ಸೈಕಲ್ ನಂಬರ್ ಹಾಕಬೇಕಲ್ಲ ಸರ್. RTO ರಿಜಿಸ್ಟ್ರೇಷನ್ ಮಾಡ್ಬೇಕು ಸರ್, ಲೈಸೆನ್ಸ್ ಬೇಕು ಸೈಕಲ್ ಓಡಿಸ್ಬೇಕಾದ್ರೆ, ಹೌದಾ? ನಾವು ಆ ಸೈಕಲ್ನ ಮೋಟ್ರ್ ಮುಂಚೆವು, ಅದಕ್ಕೆ ಸೈಕಲ್ ಮೋಟ್ರ್ ಆಗ್ತದೆ, ಆಯ್ತಾ? ಅದಕ್ಕೆ ನಾವು ಬೈಕ್ ಅಂತ ಹೇಳ್ತೀವಿ, ಅವ್ರು ಹೇಳ್ತೀವಿ 2 ವೀಲರ್ ಅಂತ ಹೇಳ್ತೀವಿ. ಇನ್ನು ಮುಂದೆ 4 ವೀಲರ್ 6 ವೀಲರ್ ಅವೆಲ್ಲ ಬರ್ತಾವೆ, ಲೈಟ್ ಮೋಟ್ರ್ ವೀಲರ್ ಕೊಡ್ತಾವೆ. ಭಾಳ ನಮೂನಿದಾವೆ. ಆದ್ರೆ ನೀವು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಚಾಲನಾ ಪರವಾನಗಿ ಪತ್ರ ತೊಗೋಬೇಕು. ಸಿಂಪಲ್ RTO ಕಡೆಯಿಂದ ಲೈಸೆನ್ಸ್ ತೊಗೋಬೇಕು. ಇನ್ಶೂರೆನ್ಸ್ ಅಂತ ಫುಲ್ ಇನ್ಶೂರೆನ್ಸ್ ಮಾಡಬೇಕು, ಆಯ್ತಾ? ಸುಮ್ಮನೆ ದುಡ್ಡು ಕಮ್ಮಿ ಅಂತೇಳಿ ಕಾಟಾಕ ಮಾಡಿಸ್ಬಾರ್ದು, ಆಯ್ತಾ? ಕರೆಕ್ಟಾಗಿ ನೋಡಿ ಎಂಡ್ ಟು ಎಂಡ್ ಕಂಪ್ಲೇಂಟ್ಸು ಇನ್ಶೂರೆನ್ಸ್ ಮಾಡಿಸ್ಬೇಕು, ಹೌದಾ? ನೀವು ಹೋಗ್ತದ್ರೆ ಇನ್ನೊಂದು ಹೇಳಬೇಕು, ಹೆಲ್ಮೆಟ್ ಧರಿಸ್ಬೇಕು. ಕಾರ್ ನಡೆಸ್ತಾ ಇದ್ರೆ ಸೀಟ್ ಬೆಲ್ಟ್ ಹಾಕೋಬೇಕು,
ನೀವು ನಾ ಹೇಳೋದು ಭಾಳ ಹಗರ ಅನಿಸ್ತದೆ ನಿಮ್ಗೆ. ನಿನ್ನೆ 2 ಗಂಟೆ ಆಯ್ತು ಮೊನ್ನೆ ಒಂದು ವಾರ ಇದ್ದು 4 ಜನ ಸತ್ತು. ಅವ್ರು ಸೀಟ್ ಬೆಲ್ಟ್ ಹಾಕೊಂಡಿಲ್ಲ, ಸೀಟ್ ಬೆಲ್ಟ್ ಹಾಕೊಂಡಿದ್ರೆ ಡೆತ್ ಆದ. ಆದ್ರೆ ನಿನ್ನೆ ಒಂದು ಎಡೆ ಕಾರ್ ಬರ್ತಾಯಿತ್ತು, ಪಕ್ಕ ಡೆತ್ ಆದ. ಡ್ರೈವರ್ ಓದ್ಕೊಂಡ, ಅವ್ನು ಸಣ್ಣ ಪುಟ್ಟ ಇಂಜರ್ ಅಷ್ಟೇ ಉಳ್ಕೊಂಡ. ಸೀಟ್ ಬೆಲ್ಟ್ ಹಾಕೊಂಡಿದ್ದ, ಏರ್ ಬ್ಯಾಗ್ ಓಪನ್ ಆಯಿತು. ಈಗ ಸೀಟ್ ಹೌದಾ, ಅದರಿಂದ ಒಂದು 15 ದಿನ ಈಗ ರೋಡ್ ಹೋಗ್ಬೇಕಾದ್ರೆ ಎಂತಲ್ಲ ಸ್ವಲ್ಪ ಹಿಂಗೆ ದೋಸ್ಕೊಂಡು ಮಾತಾಡ್ಕೊಂಡು ಹಂಗೆ ಹೋಗ್ಬೇಕಾದ್ರೆ ಸ್ವಲ್ಪ ಹೇಳ್ಬಿಟ್ಟು ಕೆಳಗಿತ್ತು, ಹೋಗಿ ಕಜ್ಜಿಯವ್ರು ಬಿದ್ದರು. ನಾವು ಹಿಂದೆ ಗೊತ್ತಾವ ಸಣ್ಣ ಪುಟ್ಟ ಅದು ಆ್ಯಕ್ಚುಲಿ ಇಬ್ಬರು ಹೆಲ್ಮೆಟ್ ಹಾಕೊಂಡಿಲ್ಲ. ಹಿಂದೆ ಪಕ್ಕಕ್ಕೆ ಬಿದ್ದ, ಇನ್ನೊಬ್ಬರು ಕಲ್ಲು ಬಿಡೋದು ಬಿದ್ದ, ತಲೆ ಹೊಡಿತು, ಹೆಡ್ ಇಂಜರ್ ಆಯಿತು, ಡೆತ್ ಆದ. ಅದೇ ಅವನು ಹೆಲ್ಮೆಟ್ ಹಾಕೊಂಡಿದ್ರೆ ಗೊತ್ತಿಲ್ಲ. ಹೌದಪ್ಪ, ಅವನು 21-24 ವಯಸ್ಸು ಅವ್ನ ತಂದೆ ಅವನು ಹೆತ್ತು 24 ವರ್ಷ ಬೆಳೆಸಿ ಎಲ್ಲ ಒಳ್ಳೆ ಇದು ಮಾಡಿದ್ರು, ನಾಗರಿಕ ಮಾಡಿದ್ರು. ಬಿಕಾಸ್ ಒಂದು ಹೆಲ್ಮೆಟ್ ಹಾಕೋ ಒಂದೇ ಕಾರಣಕ್ಕವ ಜೀವ ಹೋಯ್ತು. ಅವ್ರ ಫ್ಯಾಮಿಲಿಗೆ ಏನಾಗ್ತದೆ, ಫ್ಯಾಮಿಲಿ ಮನ್ಯಾಗ ತಂದೆ ತಾಯಿ ನಮ್ಮೆಲ್ಲ ಇರ್ತಾರೆ. ಒಬ್ಬರ ಮನೆಗೆ ಇಲ್ಲ ಅಂದ್ಕೊಂಡು ಏನಾಗ್ತದೆ, ತ್ರಾಸ ಏನಾಗ್ತದೆ. ಹಾಂ, ಅದೇ 6 ತಿಂಗಳಿಂದ ಇಲ್ಲೇ ಶಾಬಾದ್ ರೋಡ್ಗೆ ಒಬ್ಬ ಮನ್ಯಾಗ ಬೆಳೆ ಬೈಕ್ ತೊಗೊಂಡು ಬಂದು ಎಲ್ಲಿ ರೋಡ್ ಮೇಲೆ ಬರ್ತ್ಡೇ ಕೇಕ್ ಕಟ್ ಮಾಡತ್ತಾರ. ಅವರು ಕೇಕ್ ಕಟ್ ಮಾಡಿ ಸ್ವಲ್ಪ ಜೋಶ್ ಎಲ್ಲ ಹೋಗ್ಬೇಕಾದ್ರೆ ಹೋಗಿ ಬೆದ್ದು ಸಾತ್ಬಿಟ್ಟ ಒಬ್ಬ. ಅವ್ರ ತಂದೆ ತಾಯಿ ಏನಾಗ್ತದೆ, ಹಾಂ, ಇನ್ನೂ ಅವರ ತಂದೆ ತಾಯಿ ಇನ್ನು ಹುಚ್ಚಾಗಿರೋ ಅವ್ರ ಮಾನಸಿಕ ಸರಿನೇ ಇಲ್ಲ, ಹುಚ್ಚಾಗಿಡತ್ತಾರ. ಇದು ಅದು ದಯವಿಟ್ಟು ರಿಕ್ವೆಸ್ಟ್ ಮಾಡೋದಿಷ್ಟೇ, ನೀವು ಯಂಗ್ ಜನ್ರೇಷನ್ ಇದ್ರಿ, ನೀವು ಕುತೂಹಲಕ್ಕಾದ್ರೂ ಸಹಿತ ಏನು ಥಿಯೇಟರ್ ಹಾಳಾಕತ್ತೆ ಅಂತೇಳಿ ಹೆಲ್ಮೆಟ್ ಬಿಡೋದಾಗಲಿ ಮಾಡೋಕ್ಕೆ ಹೋಗ್ಬೇಕು. ಇನ್ನೊಂದು ರೋಡ್ ವೀಲಿಂಗ್ ಮಾಡ್ತಾರೆ. ವೀಲಿಂಗ್ ಅಂದ್ರೆ ಗೊತ್ತಾ, ವೀಲಿಂಗ್ ಮಾಡ್ತೀವತ್ತ, ನಿಮಗೆ ಯಾರು ಶಬಾಷ್ ಅನ್ನಂಗಿಲ್ಲ, ಯಾರು ಬಂದು ನಿಮ್ಗೆ ಬಹುಮಾನ ಕೊಡೋಲ್ಲ. ನೀವು ಬಿದ್ದಿರಂದ್ರೆ ಯಾರು ಬಂದು ನಿಮ್ಗೆ ಏನು ಹೇಳಲ್ಲ. ನಿಂದೇನು ಕೈ ಬಿದ್ದೆ ನೀ ಸತ್ತೆ ಅಷ್ಟೇ. ಯಾರು ಬಂದು ಜೀವ ಕೊಡೋಕ್ಕಾಗಿಲ್ಲ, ಯಾರೂ ಮಾಡೋಕ್ಕಾಗಿಲ್ಲ. ಅದು ಅದರ ಅಫೆಕ್ಟ್ ಯಾರಾಗಂದ್ರೆ ನಿಮ್ಮ ಫ್ಯಾಮಿಲಿ ಅವ್ರು ಅನುಭವಿಸ್ತಾರೆ. ಫ್ಯಾಮಿಲಿ ನಿಮ್ಮ ತಂದೆ ತಾಯಿ ಅನುಭವಿಸ್ತಾರೆ. ಆಯಿತಾ, ಅದಕ್ಕೆ ಹೇಳ್ತೀನಿ, ದಯವಿಟ್ಟು ನೀವು ಫೀಲಿಂಗ್ ಮಾಡೋಕ್ಕೆ ಹೋಗಬೇಡಿ, ಕುತೂಹಲಗಳು ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ದುಶ್ಚಟಗಳ ದಾಸರಾಗಿ ಹೋಗಬೇಡಿ. ಅದೊಂದು ಹೇಳಬೇಕು ನೀವು. ಯಾಕಂದ್ರೆ ದುಶ್ಚಟ ಮಾಡ್ಕೊಂಡು ಕೆಲವರು ಗಾಡಿ ನಡೆಸೋದು ಮಾಡ್ತಾರೆ, ಕೆಲವರು ಸೆರೆ ಕುಡಿದು ಗಾಂಜಾ, ಕೆಲವು ಮಕ್ಕಳಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಅವ್ರು ನಡೆಸೋರು ಏನಂತಂದ್ರೆ ಹೆಂಗೆ ಶಿಕ್ಷಣ ನಡೆಸ್ತಾರೆ, ಅವ್ರ ಮುಂದಿನ ಜೀವ ತಗೋತಾರಂದ್ರೆ ಇನ್ನು ತಮ್ಮ ಜೀವನ ಕೊಡ್ತಾರೆ. ಹೌದು, ಹಾಗೆ ಅಂತ ಘಟನೆ ಭಾಳ ದಿನ ನೋಡ್ತೀವಿ. ದಯವಿಟ್ಟು ನೀವೆಲ್ಲ ಶಾಲಾ ಪರವಾನಗಿ ಪತ್ರ ಇಟ್ಕೊಡ್ರಿ, ಸಂಬಂಧಪಟ್ಟ ದಾಖಲೆ ಇಟ್ಕೊಡ್ರಿ. ಉದಾಹರಣೆ RC, ಇನ್ಶೂರೆನ್ಸು, ಎಮಿಷನ್ ಇಟ್ಕೊಡ್ರಿ. ನೀವು ಗಾಡಿ ನಡೆಸಬೇಕಾದ್ರೆ ಎಲ್ಲ ಗಾಡಿ ಕಂಡೀಷನ್ ಚೆನ್ನಾಗಿರಬೇಕು. ನಿಮ್ಮ ಎಲ್ಲ ಪತ್ರ ಇಟ್ಕೊಂಡು ನೀವು ಕೂಲ್ ಮೈಂಡೇ ಹೋಗ್ಬೇಕು. ತಿಳಿದಿಲ್ಲ, 100 ಟೆನ್ಷನ್ ಇಟ್ಕೊಂಡು ಅವ್ರು ಬೇದರು ಅವರು ಅಂದ್ರೆ ಅದು ಗೊತ್ತಿಲ್ಲ ಹೋಗಬಾರ್ದು. ಹೋದ್ರೆ ಏನಾಗಂದ್ರೆ ನಿಮ್ಗೆ ಹಾನಿ ಆಗ್ತದೆ, ಇಲ್ಲ ಇನ್ನೊಬ್ರು ಹಾನಿ ಮಾಡ್ತಾರೆ. ಅದು ಆಗಬಾರ್ದು. ನೀವೆಲ್ಲರೂ, ಯಾಕಂದ್ರೆ ನಮ್ಮ ದೇಶದ ನೀವು ಆಸ್ತಿ, ನಾವು ಎಲ್ಲ ನಿಮ್ಮ ದೇಶದ ಆಸ್ತಿ. ನೀವೆಲ್ಲರೂ ನೀವು ಪ್ರಾಡಕ್ಟ್ ಮುಂದೆ ಬರೋರು. ನೀವು ದುಡಿತೀರಿ, ಮಾಡ್ತೀರಿ, ಗಳಿಸ್ತೀರಿ. ನಿಮ್ಮ ಒಂದು ಏಳಿಗೆ ನಿಮ್ಮ ಕುಟುಂಬಿಯರಿಗೆ ನಮ್ಮ ದೇಶದ ಏಳಿಗೆ ಆಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ನೀವು ಕಂಪಲ್ಸರಿ ಸೇಫ್ಟಿ, ಟ್ರಾಫಿಕ್ ಸೇಫ್ಟಿ ಟೂಲ್ಸನ್ನು ತೊಗೊಂಡು ಅಡ್ಡಾಡಬೇಕು. ಎಲ್ಲಿ ತಲೆಯಲ್ಲಿ ಇಂದ ಅತ್ಯಂತ ಟೂಲ್ಸ್ ಯಾವಾಗ ಗೊತ್ತಾಗಿಲ್ಲ, ರೂಲ್ಸ್ಗಳು ಮಧ್ಯದಲ್ಲಿ ನಿಲ್ಲಬೇಕು. ಸಿಗ್ನಲ್ ಜಂಪ್ ಮಾಡಬಾರ್ದು, ಎಲ್ಲ ನಾವು ಸೀಟ್ ಬೆಲ್ಟ್ ಹಾಕೋಬೇಕು, ಹೆಲ್ಮೆಟ್ ಹಾಕೋಬೇಕು, ನಾವು ಲೆಫ್ಟಿಂದ ಹೋಗಬೇಕು, ಪೆಡೆಸ್ಟ್ರಿಯನ್ ಹೋಗ್ಕೊಂಡು ದಾರಿ ಕೊಡಬೇಕು. ಸುಮ್ಮನೆ ಅಡ್ಡದಿಡ್ಡಿಗೆ ನಿಲ್ಲಿಸಬಾರ್ದು. ಸಿಕ್ಕಂದ್ರೆ ಪಾರ್ಕ್ ಮಾಡ್ಬೋದು. ಒಂದು ಪಾರ್ಕ್ ಮಾಡೋದ್ರಿಂದ ಇನ್ನೊಂದು ಬಸ್ ಹೋಗ್ತಾರೆ, ಆಂಬುಲೆನ್ಸ್ ಹೋಗ್ತಾರೆ, ಇಲ್ಲ ಜೊತೆ ಕಿರಿಕಿರಿ ಆಗ್ತದೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಆಯ್ತಾ, ಇಷ್ಟು ಹೇಳ್ತಾ ನನ್ನ 2 ಮಾತು ಮುಗಿಸಿರ್ತೀನಿ. ಆಂಬುಲೆನ್ಸಲ್ಲಿ ಅವರಷ್ಟು ಆಗ್ಬೋದು. ಅವ್ರಿಗೆ ಫಸ್ಟ್ ಇವ್ರು ಪಾಸ್ ಮಾಡಿ ಸೆಕೆಂಡ್ ಆಂಬುಲೆನ್ಸ್ ರೆಗ್ಯುಲರ್ ಪಾಸ್ ಆಗ್ತದೆ. ಹೌದಾ? ಇನ್ನೊಂದು ಮತ್ತೆ ಕ್ವಶನ್ ಕೇಳ್ತೀನಿ, ಮತ್ತೆ ರಿಪೀಟ್. ಯಾವ ಟೂಲ್ಸ್ ಬೇಕಪ್ಪ ಟ್ರಾಫಿಕ್? ನಾವು ಆಗ ಹೋಗ್ಬೇಕಾದ್ರೆ ಟೂಲ್ಸ್ ಬೇಕು. ಟೂಲ್ಸ್ ತೊಗೊಂಡು ಹೋಗ್ಬೇಕು ನಾವು. ನೀವು ಹೆಂಗೆ ಟೂಲ್ಸ್ ಯೂಸ್ ಮಾಡ್ತೀರಿ, ಪ್ರಾಕ್ಟಿಕಲ್ ಮಾಡ್ತೀರಿ, ಟೂಲ್ಸ್ ಯೂಸ್ ಮಾಡ್ತೀರಿ.
ಅದು ಟೂಲ್ಸ್ ಇಲ್ಲ ನಿಮ್ಮ ಸರ್ ಹೋಗ್ಬೇಕಂತಾರ ಏನು ಮೇಡಮ್ ಟೂಲ್ಸ್ ತರ್ತಾರಲ್ರಿ ಈ ಮೆಕ್ಯಾನಿಕಲ್ ಟೂಲ್ಸ್ ತರ್ತಾರೆ ಎಲೆಕ್ಟ್ರಿಕಲ್ ಟೂಲ್ಸ್ ಇರ್ತಾವ ಯಾಕೆ ತಂದಿಲ್ಲ ಆ ಕಡೆ ಅವ್ರಿಂದ ಇರ್ತಾರೆ ಅಂತಾರೆ ಒಂದು 8 ದಿನ ಉಳಿದವರು ಕೈ ಮಾಡಿ ಉಳಿದವ್ರ ಕೈ ಇರ್ತಿಲ್ಲ ಯಾವುದೂ ಬಿಡೋಲ್ಲ ಓಕೆ ನಾ ಹೇಳ್ತೀನಿ ಇದಕ್ಕೆ ಉತ್ತರ ಫಸ್ಟ್ ಏನು ಬ್ಯಾಲೆನ್ಸ್ ಕೊಡಬೇಕು ಥರ್ಡ್ ಇವರು ಯಾಕೆ ಫೈರ್ ರೆಡಿ ಮಾಡಬೇಕಪ್ಪ ಈಗ ನೀವು ಹೇಳಿದ್ರು ಫೈರ್ ಬೇಕಂತ ಕೊಡಬೇಕಪ್ಪ ಆಂಬುಲೆನ್ಸ್ ಒಳಗೆ ಹಾಂ ಓಕೆ ಅದು ಇವು ಯಾಕೆ ಮಿನಿಸ್ಟರ್ ಅಂತೆಲ್ಲ ಕೊಡ್ಬಾರ್ದು ಅವ್ರಿಗೆ ಹಾಂ ಆಪರೇಟ್ರು ಆಯ್ತು ಈಗ ಇಂಡಿಕೇಟರ್ ನೆಕ್ಸ್ಟ್ ನೀವು ಹೇಳ್ರಿ ಈ ಕೂತವ್ರು ಹೇಳ್ರಿ ಯಾರು